ಜಾಸ್ತಿ ಬರಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಗೌರಿ ಚೇತನ್ಸ್ ವ್ಲಾಗ್ಸ್. ನಾನು ಇವಾಗ ತಾನೇ ನೀವು ಪ್ರೋಮೋ ನೋಡಿದ್ರಿ. ನಾನು ಪ್ರೋಮೋನ ಚೇಂಜ್ ಮಾಡಿದ್ದೀನಿ, ಗೌರಿ ಚೇತನ್ ವ್ಲಾಗ್ಸ್ ಅಂತೇಳಿ. ಆ್ಯಂಡ್ ನಾನು ಈ ವಿಡಿಯೋ ಮಾಡ್ತಾ ಇರೋದು ನನ್ನ ಅಣ್ಣಂದು ಮದುವೆ ಇರೋದ್ರಿಂದ ಅವನದು ಪ್ರೀ ವೆಡ್ಡಿಂಗ್ ಶೂಟ್ ಸಿಂಪಲ್ಲಾಗಿ ಮಾಡಿಸಿದ್ದಾನೆ. ಸೊ ಆ ವಿಡಿಯೋಸ್ ಮತ್ತು ಫೋಟೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ನಾನು ಪುಟ್ಟದಾಗ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಮುಂದೆ ಆ ವಿಡಿಯೋಸ್ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ನಾವೊಂದು ದೇವಸ್ಥಾನದ ಹತ್ರ ಫುಲ್ ಗಿಡ ಮರಗಳೆಲ್ಲ ಇರೋ ಥರ ಒಂದು ಪ್ಲೇಸ್ಗೆ ಹೋಗಿದ್ವಿ. ಅದಾದಮೇಲೆ ಈಗ ತೋರಿಸ್ತಾ ಇರೋ ಪ್ಲೇಸಿಗೆ ಬಂದಿದ್ದು. ಇದು ಕನಕಪುರ ರೂಟಲ್ಲಿರೋವಂಥ ಪ್ಲೇಸು, ಫೋಟೋಶೂಟ್ಗಂತಲೇ ಮಾಡಿಸಿರೋವಂಥ ಪ್ಲೇಸ್ ಇದು. ಇದೊಂಥರ ಫೋಟೋಶೂಟ್ಗಂತಲೇ ಕೆಲವೊಂದು ಮಾಡೆಲ್ಗಳನ್ನ ಮಾಡಿ, ಹಾಗೆ ಇದಾಗಿ ಹ್ಯಾಂಗಿಂಗ್ಗಳಾಗಿರ್ಬೋದು, ಉಯ್ಯಾಲೆ, ಆಮೇಲೆ ಈ ರೀತಿ ಚೆನ್ನಾಗಿ ಮಾಡಿದ್ದಾರೆ. ಅದೊಂಥರ ತುಂಬ ಪ್ಲೇಸ್, ಒಂದು 5, 6, 7, 8 ಇದೆ. ಒಂದು ಲೈನ್ ಫುಲ್ಲು, ಆ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು, ಕೆಲವೊಂದು ಸ್ಟ್ಯಾಚ್ಯೂಸು, ಮಾಡೆಲ್ಸು, ಹಾಗೆ ನೀರು ಬರೋ ಥರ, ಈ ಕಡೆ ನೀರು ಬರೋ ಥರ ಇದೆ. ತುಂಬ ಚೆನ್ನಾಗಿತ್ತು. ಪುಟ್ಟದಾಗಿದೆ ಜಾಗ, ತುಂಬಾ ದೊಡ್ಡದಾಗೇನೂ ಇಲ್ಲ, ಪುಟ್ಟದಾಗೇ ಇದೆ. ಒಂದು ಇಬ್ಬರು ಮ್ಯಾನೇಜ್ ಮಾಡೋರಿದ್ದಾರೆ, ಅವರು ಓನರ್ ಬೇರೆ ಕಡೆ ಇರ್ತಾರೆ. 1 ಅವರ್ಗೆ ಎಷ್ಟು ಅಂತ ಚಾರ್ಜ್ ಮಾಡ್ತಾರೆ. 1 ಅವರ್ಗೆ 1000 ಅಂತಲೇ ಹೇಳಿದ್ರು ಅವರು. ನಾವು ಒಂದು 2-3 ಅವರ್ಸ್ ಮಾಡಿದ್ವಿ. ನನ್ನ ಮಗ, ನಾನು, ನಮ್ಮ ಅಣ್ಣಂದರು ಎಲ್ಲರೂ ಹೋಗಿದ್ವಿ ಅವ್ರ ಜೊತೆ. ನನ್ನ ಅತ್ತಿಗೆ ಜೊತೆ ನಾನು ಹೋಗಬೇಕು ಅಂತೇಳಿ ಹೋದೆ. ನಮ್ಮ ಅತ್ತಿಗೆ ತಮ್ಮ ಅವರು ಎಲ್ಲರೂ ಬಂದಿದ್ದರು. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಏನಾದರೂ ಸಿಂಪಲ್ಲಾಗಿ ಮಕ್ಕಳು ಕೂಡ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಆಗಿರ್ಬೋದು, ಆಮೇಲೆ ವೆಟರ್ನಿಟಿ ಶೂಟ್ ಆಗಿರ್ಬೋದು, ಯಾವ್ದು ಬೇಕಾದರೂ ಮಾಡಿಸ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸ್ ಚೆಕ್ ಮಾಡಿ ನೋಡಿ. ಆ್ಯಂಡ್ ಈ ಪ್ಲೇಸ್ದು ಎಕ್ಸಾಕ್ಟ್ ನಿಮ್ಗೆ ಅಡ್ರೆಸ್ ಬೇಕು ಅಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅಷ್ಟಾಗಿ ಇವಾಗ ನನಗೆ ಗೊತ್ತಿಲ್ಲ. ನಿಮಗೆ ಬೇಕು ಅಂದರೆ ನಾನು ಇನ್ಫಾರ್ಮೇಷನ್ ತಿಳ್ಕೊಂಡು ಹೇಳ್ತೀನಿ. ಪ್ಲೇಸ್ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಶೂಟೆಲ್ಲ ಮತ್ತು ಫೋಟೋಶೂಟ್ ಎಲ್ಲ ಆದಮೇಲೆ ನಾವು ನೆಕ್ಸ್ಟ್ ಡೇ ನಮ್ಮ ಏರಿಯಾದಲ್ಲೇ ವೀರಭದ್ರ ನಗರದಲ್ಲೇ ಇರೋವಂಥ ವೀರಭದ್ರೇಶ್ವರ ಟೆಂಪಲಲ್ಲಿ ಒಂದು ಗುಡ್ಡ ಥರ ಇದೆ, ಅಲ್ಲಿ ಹೋಗಿದ್ವಿ. ಅಲ್ಲಿ ಕೂಡ ಸೀನ್ರಿ ತುಂಬ ಚೆನ್ನಾಗಿತ್ತು, ಫೋಟೋಸ್ ಕೂಡ ಚೆನ್ನಾಗಿ ಬಂತು. ನಾವಿಲ್ಲಿ ಕ್ಯಾಮ್ರಾಮ್ಯಾನ್ನ ಕರ್ಕೊಂಡು ಹೋಗಿರಲಿಲ್ಲ, ನಾವೇ ಹೋಗಿ ಸೆಲ್ಫ್ ಕ್ಯಾಮ್ರಾನ ನನ್ನ ಅಣ್ಣನೇ ತೆಗ್ದ. ಇನ್ನೊಬ್ಬ ಅಣ್ಣ ಬಂದಿದ್ದ ಜೊತೆಯಲ್ಲಿ, ನಾವೇ ತಗೊಂಡ್ವಿ. ಫೋಟೋಸ್ ಕೂಡ ಕ್ಯೂಟಾಗಿ ಚೆನ್ನಾಗಿ ಬಂತು. ಅದೇ ಟೈಮಲ್ಲಿ ಮಳೆ ಬೇರೆ ಬಂದಿತ್ತು, ತುಂಬಾ ಚೆನ್ನಾಗಿತ್ತು ಅದು ಕೂಡ. ಆದರೆ ತುಂಬ ಜೋರಾಗಿ ಮಳೆ ಬಂತು. ಮಧ್ಯಾಹ್ನದವರೆಗೆ ಅಷ್ಟೇ ನಾವು ಫೋಟೋಶೂಟ್ ಮಾಡೋಕ್ಕಾಗಿದ್ದು. ಹೋಗಿದ್ದೇ ಲೇಟಾಗಿ ಹೋಗಿದ್ವಿ ಸ್ವಲ್ಪ. ಒಂದು 2 ಅವರ್ಸ್ ಆದಮೇಲೆ ಮಳೆ ಬಂತು. ಫೋಟೋಶೂಟ್ ಆದಮೇಲೆ 2 ಅವರ್ಸ್ ಆದಮೇಲೆ ಮಳೆ ಬಂತು. ಅಲ್ಲೇ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿಕೊಂಡು ಅಷ್ಟರಲ್ಲಿ ಊಟ ಟೈಮ್ ಆಯಿತು, ವಾಪಸ್ ನಾವು ಬಂದುಬಿಟ್ವಿ. ಆಮೇಲೆ ಅವರು ಅಲ್ಲೇ ಆರುಮುಗ ಟೆಂಪಲ್ ಹತ್ರ ಒಂದು ಸ್ವಲ್ಪ ಫೋಟೋಸ್ ತಗೊಂಡ್ರು. ಊಟ ಮುಗಿಸ್ಕೊಂಡು ಆರುಮುಗ ಟೆಂಪಲ್ಗೆ ಹೋಗಿದ್ದವರು. ಇಲ್ಲಿ ಮಳೆ ಗಾಳಿ ವೆದರ್ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಅಲ್ಲೊಂದಷ್ಟು ವೀಡಿಯೋ ಮಾಡೋಣ ಅಂತೇಳಿ ಅವರಿಬ್ಬರು ನಿಲ್ಲಿಸಿದ್ದು. ಇದು ಫೋನ್ ವೀಡಿಯೋ, ನಾಟ್ ಇನ್ ಕ್ಯಾಮ್ರಾ.
ಕ್ಯಾಮ್ರಾದಲ್ಲಿ ಇನ್ನೂ ಚೆನ್ನಾಗಿ ಬರ್ತಿತ್ತು ಅನಿಸುತ್ತೆ. ಇದು ಗಾಳಿ ಮಳೆ ಇರೋದ್ರಿಂದ ಅವರು ಕ್ಯಾಮ್ರಾ ಹೊರಗೆ ತೆಗಿಲಿಲ್ಲ. ಅದಕ್ಕೆ ಅಣ್ಣನ್ನೇ ಬಿಟ್ಟು ಓಡಿ ಬಂದುಬಿಟ್ರು, ಗಾಳಿ ಗುಡುಗು ಜಾಸ್ತಿ ಬಂತು ಅಂದ್ಬಿಟ್ಟು. ಸರೌಂಡಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಮೇಲ್ಗಡೆ ನಮಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ, ನಾವು ಜಾಸ್ತಿ ಹೋಗ್ತಿರ್ಲಿಲ್ಲ ಅಲ್ಲಿ ಇದ್ದಿದ್ದು ಅಲ್ಲೇ ಆದ್ರೂ ಕೂಡ ನಮ್ಮ ಏರಿಯಾದಲ್ಲೇ ಇಷ್ಟು ಒಳ್ಳೆ ಪ್ಲೇಸ್ ಇದೆ ಅಂತ ಗೊತ್ತಾಗಿರಲಿಲ್ಲ. ಫೋಟೋಶೂಟ್ಗಂತ ಒಂದು ಸರಿ ನೋಡ್ಕೊಂಡು ಬಂದಿದ್ವಿ. ಅಣ್ಣ ಯಾವಾಗಲೂ ಹೋಗ್ತಾ ಇರ್ತಾನೆ ಓದ್ಕೊಳ್ಳೋಕ್ಕೆ ಅಂತೇಳಿ, ಸೊ ಹಂಗಾಗಿ ಅಲ್ಲಿ ಮಾಡಿಸೋಣ ಅಂತ ಹೇಳ್ದೆ. ಹಾಗಾಗಿ ಈ ಸರಿ ಮೇಲೆ ಹೋದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀನ್ರಿ. ಅದರಲ್ಲೂ ಮಳೆ ಬಂದಿತ್ತಲ್ವ, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ. ಅಲ್ಲೇ ಒಂದಷ್ಟು ಫೋಟೋಸು ವೀಡಿಯೋಸ್ ಅವ್ರದ್ದೆಲ್ಲ ಫೋಟೋಸ್ ವೀಡಿಯೋಸ್ ತಕ್ಕೊಂಡ್ವಿ. ಆ್ಯಂಡ್ ಬೆಟ್ಟ ಇದ್ದಿದ್ದರಿಂದ ಅದು ಬೇರೆ ಪ್ಲೇಸ್ ಥರನೇ ಕಾಣಿಸ್ತಾ ಇತ್ತು. ಅಲ್ಲಿರೋರಿಗೆ ಅಷ್ಟೇ ಗೊತ್ತಾಗುತ್ತೆ, ಬೇರೆಯವ್ರು ಏನಾದ್ರು ನೋಡಿದ್ರೆ ಬೇರೆ ಕಡೆ ಎಲ್ಲೋ ಹೋಗಿದ್ದಾರೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಕ್ಯಾಮ್ರಾಮ್ಯಾನ್ ಇವತ್ತು ಬಂದಿದ್ದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ವೀಡಿಯೋಸ್ನ ತೆಗಿತಿದ್ರು ಅಂತ ಅನಿಸುತ್ತೆ. ನಮಗೆ ಗೊತ್ತಿರೋಷ್ಟು ನಾವು ಮಾಡಿದ್ವಿ. ಕೆಲವೊಂದು ಕ್ಲಿಪ್ಪಿಂಗ್ಸು ನಿಮಗೆ ಮುಂದೆ ಬರುತ್ತೆ. ಅದು ಕೆಲವೊಂದು ವೀಡಿಯೋಗ್ರಾಫರ್ ಮಾಡಿ ಕಳಿಸಿದ್ದಾರೆ. ಸೊ ಅದು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಫುಲ್ಲು ಬೆಟ್ಟ ಆಲ್ಮೋಸ್ಟ್ ಫುಲ್ಲು ಕತ್ಲಾಗ್ತಾಯಿತ್ತು. 4 ಗಂಟೆ ಏನೋ ಆಗಿತ್ತು ಅಷ್ಟೇ. ಅದೇ ಟೈಮ್ಗೆ ಫುಲ್ ಕತ್ಲಾಗಿರೋದ್ರಿಂದ ಅವ್ರ ಮೇಲೆ ಹೋಗಿ ನಿಂತ್ಕೊಂಡು ಪೋಸ್ ಕೊಡ್ತಾಯಿದ್ರು. ಹಾಗೆ ಫೋಟೋಸ್ ಸ್ವಲ್ಪ ಕ್ಲಿಪ್ ತಕ್ಕೊಂಡ್ವಿ. ಟೈಮ್ ಏನು ಜಾಸ್ತಿ ಆಗಿರಲಿಲ್ಲ, ಅಂದ್ರೂ ಕತ್ಲು ಕಾಣಿಸ್ತಾ ಇತ್ತು ಅಲ್ಲೆಲ್ಲ.